ಯಾಕ ಸುಮಿತ್ರ ಕಯವು ಎಲ್ಲಕ ಯಾರು ಕಾಂತಿಲ್ ಗೌಡ್ರೆಲ್ಲ ಹೋಯವ್ರೆ ಸುಮಿತ್ರ ಕಯ ಎಲ್ಲಕ ಇದ್ಯಾ ಬರಕ ನೀನು ವರೀಕೆ ಗೌಡ್ರು ಎಲ್ಗೋಗ್ಯವ್ರೆ ಹೇಳಕ್ಕೋ ಹೇಳಕ ಸುಮಿತ್ರ ಕಯ್ಯೋ. ಸಿನಪ್ಪಣ್ಣ ಬನ್ನಿ ಒಳಗಡೆ. ಅಪ್ಪಾಜಿ ನಮ್ಮ ಮನೆಯವರು ಎಲ್ಲ ತೋಟದ ಹತ್ರ ಹೋಗಿದ್ದಾರೆ, ಬರ್ತಾರೆ, ಬನ್ನಿ ಕೂತ್ಕೊ ಬನ್ನಿ. ಅಗಳಮ್ಮ ಸುಜಾತ, ನೀವು ಇಲ್ಲೇ ಇದ್ದೀರ? ನಾನು ನೆನೆದಿಲ್ಲೇ ಹೋಗಿದ್ದೀರೇನೋ ಅನ್ಕಂಡೆ. ಸುಮಿತ್ರ ಕೈನು ಹಂಗೆ ಅಂತು, ಗೌಡ್ರು ಹಂಗೆ ಅಂದರು. ನಮ್ಮ ಅಳಿಯೋಗೇನೋ ರಜೆ ಕೊಟ್ಟಿಲ್ವಂತೆ, ಅದಕ್ಕೆ ಇವತ್ತೇ ಹೋಗ್ತಾರೆ ಅಂತಂದರು. ನೀನಿದ್ದೀರಮ್ಮ? ಬೇಜಾರು ಮಾಡ್ಕೊಬೇಡ ಕಣಮ್ಮ, ಸುಮ್ಮನೆ ನಗ್ಸಾರೋಕೆ ನಾನು ಆಡೇ ಹೇಳಿದ್ದು. ಹೆಂಗ? ಸರಿ ಕಣಮ್ಮ, ನಾನು ಬರ್ತೀನಿ. ಹಂಗಾರೆ ಸುಮಿತ್ರ ಕೈ ಇಲ್ವೇ ಒಳಗೆ? ಇಲ್ಲ, ಆಕ್ಚುಲಿ ನಮ್ಮ ಮನೆಯವ್ರಿಗೆ ಒಂದು ಮೀಟಿಂಗ್ ಇತ್ತು, ಮೀಟಿಂಗು ಕ್ಯಾನ್ಸಲ್ ಆಯ್ತಂತೆ. ಅದಕ್ಕೆ ಸೋಮವಾರ ಬಂದ್ರೆ ಸಾಕು ಅಂತ ನಾ ಫೋನ್ ಮಾಡಿದ್ರೆ ಆಫೀಸಿಂದ. ಹೋಗಿಲ್ಲ ಸಿನಪ್ಪಣ್ಣ, ಬನ್ನಿ ಒಳಗಡೆ. ಇಲ್ಲ ಕಣಮ್ಮ, ನಾನು ಒಳಗಡೆ ಬರೋಂಗಿಲ್ಲ. ಹಂಗಾರೆ ಅಳಿ ಅಂದ್ರೆ ಇದ್ದಾರ? ಎಲ್ಲ ಇದ್ದಾರೆ ಅಳಿ ಅಂದರು? ಒಳಗ ಇದ್ದಾರ ತೋಟದ ಕೊಯ್ಯವರ? ಅಪ್ಪಾಜಿ, ಬೋರ್ ತಾತ, ನಮ್ಮ ಮನೆಯವರು ಎಲ್ಲರೂ ತೋಟದ ಹತ್ರ ಹೋಗಿದ್ದಾರೆ ಸಿನಪ್ಪಣ್ಣ. ಆಯ್ತು ಕಣಮ್ಮ, ನಾನು ಅಲ್ಲಿಗೆ ಹೋಗ್ಬರ್ತೀನಿ. ಕೀರ್ತಪ್ಪರ್ನು ನಾನು ಮಾತಾಡಿಸ್ಲೇಬೇಕು, ನಾನು ಹೋಗ್ತೀನಿ. ಸೀನಪ್ಪ, ಯಾಕಲ್ಲ ಹಂಗೆ ಬಂದು ಹಿಂಗೆ ಹೋಗ್ತಿದ್ಯಾ? ಬಾರ ಬತ್ತರಿ ನಂಗೆ ಗೌಡ್ರು, ಅಡುಗೆ ಹಾಕಾಯ್ತು, ಉಂಡೋಗಿವಿಂತೆ. ಬ್ಯಾಡ ಸುಮಿತ್ರ ಕಯ್ಯೋ, ರಾತ್ರಿ ಅದೇ ಕೋಳಿ ಸರ್ನಾಗುಂಡು ಸಾಕಾಗ್ಬಿಟ್ಟೈತೆ. ಏನೋ ಬೇಡ ಸುಮ್ಕಿರು, ಬಿಸಿಲ ಕೋಳಿ ಜಾಸ್ತಿ ತಿನ್ಬಾರ್ದು. ಅಲ್ಲ, ಕೋಳಿ ಸಾರು ತಂಗಳು ಬಾಡಿನ ಸೊಯ್ತೋ ಇಲ್ಲ ಮುಗಿಸ್ಕೊಂಡಿದ್ದೀರೋ? ಹೇ ಇಲ್ಲ ಕಣ, ಇನ್ನೂ ಐತೆ. ನಗ್ಸಾರ ಮಾಡ್ತಾನೆ ರಾತ್ರಿ, ಅದು ಬಾಡಿ ಹೆಸರು ಇನ್ನೂ ಐತೆ. ಅದಕ್ಕೆ ನಾನು ಅಮ್ಮಣ್ಣಿನೂ ಚಪಾತಿ ಸುಟ್ಟಿದ್ದೀವಿ, ಬಂದು ಉಂಡೋಗ ಆಮೇಕಿಂತಾನೆ. ಹೆಂಗ? ಯಾಕ ನೀನು ಕರಿಯೋದೇಚ, ನಾನು ಬರೋದೇಚ? ಬತ್ತೀನಿ ಕಣಕೋ. ಗೌಡ್ರು ಹೊಲ್ತಾಕ ಹೋಯವ್ರೆ ಅಂತ ತಿರ್ಗ ಆಮೇಲೆ ನಾನು ಕಾಮ್ಲಿಲ್ಲ ಅಂದ್ರು ಬೈತಾರೆ. ನಾನು ಹೊಲ್ತಾಕ ಹೋಗಿ ಬರ್ತೀನಿ, ತಡೀರು ಅಂದ್ರೆ ಒಟ್ಟು. ಏನಮ್ಮ ಸೀನಪ್ಪಣ್ಣ ಇನ್ನೂ ಕುಡಿಯೋದು ಬಿಟ್ಟಿಲ್ಲ? ಯಾವಾಗಲೂ ಇಷ್ಟೊಂದೇ ಕುಡಿತಾರ? ಅಮ್ಮಣ್ಣಿ, ಅವನ ಕತೆ ಯಾಕೆ ಹೇಳೋಣ. ದುಡ್ದಿದ್ದೆಲ್ಲ ಕುಡಿಯೋಕೆನ ಖರ್ಚು ಮಾಡ್ತಾನೆ ಕಣಿ. ಈಟು ಒಟ್ಟು ದುಡಿಯಲ್ಲ ಅವನು. ನಿಮ್ಮ ಅಪ್ಪಯ್ಯನೇ ದೋಟ ಕೊಡ್ತೈತಿ. ಎದ್ದಾಗಿಂದು ಬೈಗತ್ತ ಕೆಲಸ ಮಾಡ್ತಾನೆ, ನಿಮ್ಮ ಅಪ್ಪ ಜಲ್ಗನ ಕರ್ಕೊಂಡ್ರು ಹೋಗ್ತಾನೆ, ಅದು ಇದೆಲ್ಲ ಮಾಡ್ತಾನೆ. ಈಗ ಇದೊಂದು ಕುಡಿಯೋದೊಂದು ಶಟ ಬಿಟ್ಟುಬಿಟ್ರೆ ಅವ್ನು ಇನ್ಯಾತ್ ಕೆಟ್ಟ ಬಾಬಿಲ್ಲ ಕಣಮ್ಮ. ಭಾಳ ಒಳ್ಳೆ ಮುನ್ಸ, ಬುದ್ಧಿವಂತ. ಸುತ್ತ 7-8 ಹಳ್ಳಿಗೆ ಊರಿಗೆಲ್ಲ ಇವನೇ ಬುದ್ಧಿವಂತ. ಪಂಚಾಯತಿ ಮಾಡ್ಬೇಕಾದ್ರೆ ನಿಮ್ಮ ಅಪ್ಪಯ್ಯನು ಕುಂಡ್ರಿಸ್ಕೊಂತೈತಿ ಜೊತೆಗೆ. ಯಾಕೆಂದ್ರೆ ಒಳ್ಳೆ ಪಾಯಿಂಟ್ಗಾರ ಇವನು, ಪಾಯಿಂಟ್ ಚೆನ್ನಾಗಿ ಹಾಕ್ತಾನೆ. ಪಾಪ ಕಣಮ್ಮ, ಸುಶೀಲಕ್ಕನೂ ಪುಟ್ರಂಗಜ್ಜಿನೂ ಪಾಪ, ಅವರಿಬ್ರು ತುಂಬಾ ಒಳ್ಳೆಯವರು. ಅಮ್ಮ, ಆಮೇಲಿಂದನ ಸಂಜೆ ಮೇಲೆ ನಾನು ನೀನು ಇಬ್ರು ಸುಶೀಲಕ್ಕರ ಮನೆ ಹತ್ರ ಹೋಗಿ ಬರೋಣ ಕಣಮ್ಮ. ಕಣಮ್ಮ, ಆತು, ಹೋಗಿ ಬರೋಣ ಹೇಳು. ಪಾಪ ಪುಟ್ರಂಗಜ್ಜ ಆವಾಗ ಕೇಳ್ತೈತಿ, ಅಮ್ಮನ ಬತ್ತಾಳೆ ಬಂದಾಗ ಹೇಳು ಕಳಿಸು, ನಾನು ಬತ್ತೀನಿ ಮಾತಾಡ್ಸಕ್ಕೆ ಅಂತಾನೆ. ಹೋಗಿ ಬರೋಣ ಹೇಳಮ್ಮ ಆಮೇಕಿಂದ. ಮಾವ, ಇನ್ನು ಸ್ವಲ್ಪ ಅಡಿಕೆ ತೋಟ ಕಟ್ಟಿ ಮಾವ. ಈಗ ಹೆಂಗು ನಿಮಗೆ ನೀರಿಗೇನು ಬರ ಇಲ್ಲ, ಎಲ್ಲ ಚೆನ್ನಾಗಿದೆ, ಜಮೀನು ಇದೆ. ಇನ್ನು ಸ್ವಲ್ಪ ಅಡಿಕೆ ಗಿಡ ಇಟ್ಬಿಡಿ. ಇಲ್ಲ ಅಳಿ ಅಂದರೆ ಆಗಲ್ಲ ನಮಗೂ. ಮೊದಲಿನಂಗೆ ಬದುಕು ಬಾಳು ಮಾಡೋಕ್ಕಾಗಲ್ಲ. ಕೂಲರೂ ಸಿಗಲ್ಲ ಇವಾಗ. ಈಗ ಬ್ಯಾಸ್ಗೆ ಬೇರೆ ಬಂದೈತೆ ನೋಡು, ನೀರು ಎಲ್ಲಿ ಮೋಟ್ರುಗಳು ನಿಂತೋಕವೆ ಎಂಬುದೇ ನನಗೆ ಭಯವಾದಂಗೆ ಆಗಿರೋದು. ಈಗಲೂ 3-4 ಬೋರ್ ಓಡ್ತಾ ಇದ್ದಾವೆ. ಅಲ್ಗೂ ಬ್ಯಾಸ್ಗೆ ಬಂದರೆ ಬಿಟ್ಟು ಹೊಡೆಯೋದು ಇವೆಲ್ಲ ಹಾಕವೆ. ಅದಕ್ಕೆ ಅಡಿಕೆ ಗಿಡ ಇಕ್ಕ ದೊಡ್ಡದಲ್ಲ ಅಂದರೆ ಅವನ್ನ ಸಂಭಾಳಿಸ್ಕೊಂಡು ನೋಡ್ಕೊಂಡು ಹೋಗೋದೈತಲ್ಲ. ನೀನು ವರ್ಷ ಮಣ್ಣು ಹೊಡಿಸ್ಬೇಕು, ಗೊಬ್ಬರ ಹಾಕಿಸ್ಬೇಕು. ಇವೆಲ್ಲನ ಸಾಕರೆಗಳು ಜಾಸ್ತಿ, ಬೇಸಿಗೆ ಬಂದರೆ ಸುಣ್ಣ ಓಡಿಸ್ಬೇಕು. ಇವಾಗ ವ್ಯಾತ ಎಲ್ಲನ ಅಡಿಕೆ ಗರುಗಳೆಲ್ಲನ ಅರಿಶಿನ ಹಾಕವೆ, ಅಂಥ ಕಾಯಿಲೆ ಬಂದೈತಿ. ಇವೆಲ್ಲ ಬಂದಾಗ ನೋಡ್ಕೊಂಬಕ್ಕಾಗಲ್ಲ. ನಾನು ಅದಕ್ಕೇನ ಕಮ್ಮಿನೇ ಇದ್ಬಿಟ್ಟು ಅವ್ನು ಚಂದಕ್ಕೆ ನೋಡ್ಕೊಂಡ್ರೆ ಒಳ್ಳೆ ಲಾಭಕ್ಕೆ ಮಾರ್ಕೋಬೋದು, ಅಡಿಕೆ ಚೆನ್ನಾಗಿ ಬರ್ತೈತಿ ಅಂತ ನಾನು ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಇಲ್ಲ, ನೀವು ಹೇಳ್ದಂಗೆ ಅಡಿಕೆ ಗಿಡ ಇನ್ನೊಂದು ಸಿಕ್ಕಿರೆ ನೀರು ಹಾಕವೆ ಅಂದ್ಕೊಂಡಿದ್ದೀನಿ, ನೋಡ್ತೀನಿ. ಇವಾಗ ಅಡಿಕೆಗೆ ರೇಟು ಚೆನ್ನಾಗೈತಲ್ಲ ಮಾವ, 55,000 56,000. ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದೆ, ಚೆನ್ನಾಗಿದೆ ರೇಟು ಅಂತ ಹೇಳ್ತಿದ್ರು. ಇನ್ನೊಂದು 1000 ಅಡಿಕೆ ಇಟ್ಬಿಡಿ, ಬೇಕಾದ್ರೆ ನಾನು ಅದೇನು ನೀವು ಅಮೌಂಟ್ ಏನಾದ್ರು ಶಾರ್ಟೇಜ್ ಬಂದರೆ ನಾನು ಕೊಡ್ತೀನಿ, ಇಟ್ಬಿಡಿ ಮಾವ. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಹೇಳಿ. ಅಂದರೆ ಅದೇ ಇವೆಲ್ಲ ಬೇಸಿಗೆ ಮುಗಿದ್ಬಿಟ್ಟು ಮಳೆಗಾಲ ಶುರುವಾದಾಗ ಅಡಿಕೆ ಗಿಡ ಇಕ್ಕನ ಅಂತ ನೋಡೋಣ. ಭಗವಂತ ಶಕ್ತಿ ಕೊಟ್ಟರೆ
ಈಗ ಬರೋ ಮಳೆಗಾಲಕ್ಕೆ ಇನ್ನೊಂದು 1000 ಅಡಿಕೆ ಗಿಡ ಇಕ್ತೀನಿ. ಇವಾಗ ಎಷ್ಟು ಕ್ವಿಂಟಾಲು ಅಡಿಕೆ ಬತ್ತೈತೆ ಮಾವ ನಿಮ್ಮ ತೋಟದಾಗೆ? ಬತ್ತೆ ತಳಿ ಅಂದರೆ ಅಲ್ಲಿಗೆ ಅವು ಅವೆಲ್ಲ ಸೇರಿ ಒಂದು 11-12 ಕ್ವಿಂಟಾಲು ಅಡಿಕೆ ಹಾಕೈತೆ. ನಾನೇನು ಇದನ್ನು ಮಾಡಿಸಲ್ಲ. ಮೊದಲು ಮಾಡಿಸ್ತಿದ್ದೆ, ಅಡಿಕೆ ಕಾಯಿ ಕೊಯ್ಯಿಸ್ತಿದ್ದೆ. ಈಗ ಅವೆಲ್ಲ ಕರದ್ ಪಡಿ ಮಾಡ್ಕೊಂಡು ಅಡಿಕೆ ಕೊಯ್ಯಿಸಿ ಸುಲಿಸಿ ಒಣಗಿಸಿ ಬೇಯಿಸಿ ಮಾರೋಕ್ಕೆ ನನಗೆ ಆಗಲ್ಲ. ಅದಕ್ಕೆ ತೋಟನೇ ಕೊಟ್ಬಿಡ್ತೀನಿ ಸುಮ್ಮನೆ. ಪರವಾಗಿಲ್ಲ ಮಾವ, 12 ಕ್ವಿಂಟೋಲ್ ಅಂದ್ರೂ ಒಂದು 6.5-7 ಲಕ್ಷ ರೂಪಾಯಿ ಸಿಗುತ್ತೆ. ನೀವೆಲ್ಲ ತೋಟನೇ ಕೊಟ್ಟರೆ ಹೆಂಗೆ ಕೊಡ್ತೀರಾ? ಇಲ್ಲ, ನಮ್ಮವು ಇನ್ನೂ ಇದು 2ನೇ ವರ್ಷದ್ದು ಬೆಳೆ. ಒಂದು 4-5 ವರ್ಷ ಕೊಯ್ಬಿಟ್ರೆ ನಮ್ಮದು 8 ಲಕ್ಷ 8.5 ಲಕ್ಷ 9 ಲಕ್ಷ ತನಕ ಕೊಡ್ಬೋದು ಅಡಿಕೆಗೆ ತೋಟನ. ಈಗ ನಮ್ಮ ಇನ್ನು ಎಳೆ ಸಸಿ ನೋಡು ಚಂದ ಕೊಡಿತಿಲ್ಲ. ಈಗ ಅದೇ ನೀವು ಹೇಳ್ದಂಗೆ 5-6 ಲಕ್ಷ ರೂಪಾಯಿಗೆ ಹೋಗ್ತಾಯ್ತು. ಈ ವರ್ಷ 6 ಲಕ್ಷ ಕೊಟ್ಟಿದ್ದೆ. ಗೌಡ್ರೆ ನಮಸ್ಕಾರ. ಗೌಡ್ರೆ ಅಳಿ ಅಂದ್ರು ತೋಟದ ಕರ್ಕೊಂಬಂದ್ಬಿಟ್ಟಿದ್ದೀರಾ. ಅಳಿ ಅಂದ್ರೆ ನೀವು ಗೌಡ್ರಿಗಳಿ ಅಂದ್ರು ಆದ್ರೂ ನಮಗೂ ನೀವು ಅಳಿ ಅಂದ್ರೇನ? ಕೀರ್ತಪ್ಪನವ್ರೆ, ಬಿಸಿಲು ಹೆಂಗೈತಿ ನಮ್ಮದು. ನೆಲದಾಗ ಕಾಲು ಇಕ್ಕಿಬಿಟ್ರೆ ಹಂಗೆ ಒಲೆ ಮ್ಯಾಗ ಕಾಲು ಇಕ್ಕದಂಗೆ ಹಾಕೈತಿ. ಸುಮ್ಮನೆ ಕೂಕೊಂಡಿದ್ರು ಸೆಕೆಂಡ್ ನೀರು ಕಿತ್ಕೊಂತ ಬೆಳೆ ಅಂದರೆ ಏನೋ ಅಂತೀರ? ಸೀನಪ್ಪರೇ, ಪ್ರಪಂಚಕ್ಕೆಲ್ಲ ಬಿಸಿಲಾದರೂ ನೀವು ಮಾತ್ರ ತಣ್ಣಗಿರ್ತೀರ ಕಣ್ರಿ ಯಾವಾಗ್ಲೂ. ನೋಡ್ರಿ, ಆಲೆ ಇವಾಗ 90 ಎಣ್ಣೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ. ಏನ್ರಿ ಯಾವಾಗಲೂ ನೀವು ಎಣ್ಣೆ ಮೇಲೆ ಇರ್ತೀರಾ? ನಾವೆಲ್ಲ ಭೂಮಿ ಮೇಲೆ ನಡೆದ್ರೆ ನೀವು ಎಣ್ಣೆ ಮೇಲೆ ನಡೀತೀರಾ. ಅಳಿ ಅಂದರೆ ನಿಮಗೂ ಏನು ಮೋಸ ಮಾಡಲ್ಲ ನಾವು. ಈಗಲೂ ಶೆಡ್ಡಿ ಜೋಬ್ನಾಗ ಒಂದು 90 ಐತೆ ಆಯ್ಕೊಂತೀರ. ಓದ್ಸಲಿ ಸ್ವರ್ಗ ತೋರಿಸಿದ್ದೆ ಊರಿಗೆ ಬಂದಾಗ. ಇವಾಗಲೂ ನಿಮಗೆ ಸ್ವರ್ಗ ತೋರಿಸ್ಬೇಕು ಅಂತಂದರೆ ಬರೀ ನನ್ನ ಜೊತೆಗೆ 2 ನಿಮಿಷ ಇಲ್ಲಿ ಗೇಟಿಗೆ ಕರ್ಕೊಂಡು ಹೋಗಿಬಿಟ್ಟು ನಿಮ್ಗೆ ಹಾಕಿಸ್ಕೊಂಬಂದುಬಿಡ್ತೀನಿ. ಮಂತಾಗೆ ತಂಗಳು ಕೋಳಿ ಸಾರು ಚಪಾತಿ ಮಾಡ್ಯವ್ರಂತೆ ಉಂಬಿಂತ್ರಿ. ಬತ್ತಿರೇನಳಿ ಅಂದರೆ ಒಯ್ ಬರೋಣ ಅಂದ್ರೆ ಅಷ್ಟು ಆಯ್ಕೊಂಬರೋಣ. ಅಯ್ಯೋ ದೇವ್ರೆ, ಸೀನಪ್ಪಣ್ಣ ಬೇಡ, ದಯವಿಟ್ಟು ನಿಮ್ಮ ಸವಾಸನೆ ಬೇಡ. ನಿಮ್ಮ ಜೊತೆ ಎಣ್ಣೆ ಕುಡಿಯೋಕೆ ಕುತ್ಕೊಂಡ್ಬಿಟ್ರೆ ನಾವಂತೂ ಎದ್ದೋಳೋದು ಇಲ್ಲ. ನಮ್ಮ ಕೈಲೇ ನಿಮ್ಮಷ್ಟು ಎಣ್ಣೆ ಕುಡಿಯೋಕ್ಕೂ ಆಗಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ. ನಾವು ಈ ವಾಟಕ್ಕೆ ನಾವಿಲ್ಲ. ಏಯ್ ಸೀನಾ, ಯಾವ ಥರ ಹಳೆ ಅಂದ್ರತ ಏನೋ ಮಾತಾಡ್ತಿದ್ಯಾ? ನಡೆಯಲ್ಲ ಸುಮ್ಮನೆ. ಏನಿಲ್ಲ ಮಾವ, ನಾನು ಸೀನಪ್ಪ ಸುಮ್ಮನೆ ಆ ಥರ ಮಾತಾಡ್ತಿದ್ದೆ ಅಷ್ಟೇನ. ತಮಾಷೆಗೆ. ಹಳೆ ಅಂದರೆ ನೀವು ನಮ್ಮ ಜೊತೆಗಿದ್ದೀರಾ ಅಂದ್ಬಿಟ್ರೆ ನಮ್ಮ ಗೌಡ್ರಿಗೆ ಅಂದರೆ ನಿಮ್ಮ ಮಾವರಿಗೆ ಡೌಟಿನ ಮೇಲೆ ಡೌಟು. ಯಾಕೆ ಹೇಳ್ರಿ? ಈಸ್ಲುಗಡ್ದೆಡಲ್ಲಿ ಕೂಕೊಂಡು ಮಜ್ಜಿಗೆ ಕುಡಿದ್ರು ಎಂಡನೇ ಕುಡಿದೇವ್ರು ಅನ್ಕೊಂತಾರೆ. ಗೌಡ್ರೆ ಆಯ್ತು ಬಿಡ್ರಿ, ನಿಮ್ಮ ಒಂದು ಮನದಾಳದ ಮಾತು ನಮ್ಗೆ ಅರ್ಥ ಆಯ್ತು. ಆಯ್ತು ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಅಲ್ವಲ್ಲ, ಎಲ್ಲ ನಾವು ಬೋರಜ್ಜ ತೋದ್ನಲ್ಲ, ನೆನ್ನೆ ದಿನ ನೋಡಿದ್ದು ಕಳ್ಳ ಅವನ ಕಾಣ್ತಿಲ್ಲ ಅತ್ಲೋಯ್ಯ ಅವನು. ಸೀನಪ್ಪರೇ, ನಿಮಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಯಾಕಂದರೆ ಈಗ ಟ್ರೆಂಡ್ ನಡೀತಿರೋದು ಶೇರ್ ಮಾರ್ಕೆಟು. ಯಾರಾದರೂ ನೋಡ್ರಿ ಶೇರ್ ಮಾರ್ಕೆಟ್ಗೆ ಅಷ್ಟು ದುಡ್ಡು ಹಾಕಿದೆ ಇಷ್ಟು ದುಡ್ಡು ಹಾಕಿದೆ ಅಂತಾರೆ. ನೀವೇನಾದರೂ ಶೇರ್ ಮಾರ್ಕೆಟ್ ಗೊತ್ತಾ? ಅಯ್ಯೋ ಅಳಿ ಅಂದರೆ ಕೀರ್ತಪ್ಪನವರೇ, ಶೇರ್ ಮಾರ್ಕೆಟು ಗೊತ್ತು, ಮ್ಯೂಚುವಲ್ ಫಂಡು ಗೊತ್ತು, ಇನ್ಶೂರೆನ್ಸು ಗೊತ್ತು, ಪೋಸ್ಟ್ ಆಫೀಸ್ನಾಗ ದುಡ್ಡು ಕಟ್ಟೋದು ಗೊತ್ತು, ಎಲ್ಲ ಗೊತ್ತು. ಅಳಿ ಅಂದರೆ ಏನು ಮಾಡ್ತೀರಾ? ದುಡ್ಡು ಹಾಕಕ್ಕೂ ದುಡ್ಡಿಲ್ಲ ನನ್ನ ಜಾಬ್ನಾಗೆ. ದುಡ್ಡು ಒಂದು ಇದ್ದು ಬಿಟ್ಟಿದ್ದಿದ್ರೆ ಏನು ಬೇಕಾದ್ರೂ ಮಾಡ್ತಿದ್ದೆ. ಅಳಿ ಅಂದರೆ ಹೇಳ್ತೀನಿ ಕೇಳ್ರಿ, ಇರಾನು ಇಸ್ರೇಲು ಅಮೇರಿಕಾ ಇವೆಲ್ಲ ಯುದ್ಧ ಮಾಡ್ತಿರೋದ್ರಿಂದ ಶೇರ್ ಮಾರ್ಕೆಟ್ ನೆಲ ಕಚ್ಚಾಗಿಬಿಟ್ಟೈತಿ. ಯಾವ ಸ್ಟಾಕಿಗೆ ಹಾಕಿರೋ ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಏನೋ ಈ 2-3 ದಿನ ಒಂಚೂರು ಮಿಸ್ ಕಾಡೈತೆ ಅಷ್ಟೇ ಮೇಕೆ. ಎಲ್ಲ ನಾನು ನೋಡ್ತೀನಿ ದಿನ, ಅದರಾಗೂ ಇದ್ರಾಗೂ ಎಲ್ಲ ನೋಡ್ತಿರ್ತೀನಿ. ಶೇರ್ ಮಾರ್ಕೆಟು ಪಾತಾಳಕ್ಕೆ ಕುಸ್ತು ಬಿಟ್ಟೈತಿ ಅಂತ ಪೇಪರ್ನಾಗ ಓದಿದ್ದೀನಿ. ಹೇಳಿ ಅಂದರೆ ಏನಂದರೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಅಷ್ಟೇನ. ಪರವಾಗಿಲ್ಲ ಸೀನಪ್ಪರೇ, ನೀವು ಶೇರ್ ಮಾರ್ಕೆಟ್ ಬಗ್ಗೆನೂ ತಿಳ್ಕೊಂಡಿದ್ದೀರಾ, ಈ ಕಡೆ ಹಳ್ಳಿ ಜೀವನದ ಬಗ್ಗೆನೂ ತಿಳ್ಕೊಂಡಿದ್ದೀರಾ, ಎಜುಕೇಟೆಡ್ ನೀವು. ಆದರೂ ಎಣ್ಣೆ ಕುಡಿಯೋದು ತಪ್ಪಲ್ವಾ? ಕಡಿಮೆ ಮಾಡಿ ಅಂತ ನಾನು ಹೇಳೋದು. ಅಳೆ ಅಂದರೆ ಅವತ್ತು ಹೇಳೋದು ಅಷ್ಟೇ, ಇವತ್ತು ಹೇಳೋದು ಅಷ್ಟೇ. ನಾನು ಬಿಡು ಅಂದರೆ ಬೇಕಾದ್ರೆ ನಾನು ಹೆಂಡ್ತಿನೇ
ಬಿಟ್ಬಿಡ್ತೀನಿ, ಬೇಕಾದ್ರೆ ನಾನು ಜೀವನೂ ಬಿಟ್ಬಿಡ್ತೀನಿ. ಎಣ್ಣೆ ಬಿಡು ಅಂತ ಅಂದುಬಿಟ್ರು ಮಾತ್ರ ನಾನು ನಾಲ್ಗೆ ಕೊಯ್ಕೊಂಬಿಡ್ತೀನಿ. ನನಗೆ ಎಣ್ಣೆ ಬಿಟ್ಟು ನಾವು ಮಾಡೋಕ್ಕಾಗಲ್ಲ ಅಲ್ಲಿ ಅಂದರೆ ಆಗಲ್ಲ. ಅದು ಟಾಪಿಕ್ ಬಿಟ್ಟು ಬೇರೆದು ಮಾತಾಡಿ, ಬರೀ ಇಬ್ಬರು ಹೋಗ್ಬಿಟ್ರು ನೈಂಕಿ ಹಾಕೊಂಬರೋಣ. ಸೀನಾ ಬೇಡ ಕಣಲ್ಲ, ಬೇಡ ಅಂದ್ರೆ ತಿರ್ಗಿ ಅದನ್ನೇ ಮಾತಾಡ್ತಲ್ಲ, ನನಗೆ ರೇಗಿಸ್ಬಿಟ್ರು ನೋಡು. ಅಳಿ ಅಂದರೆ ನಡೀರಿ ಮನೆ ಹತ್ರ ಹೋಗೋಣ ನಾವು. ಲೇ ಸೀನಾ, ಯಾಕೆಲ್ಲ ಗೌಡ್ರಿ ಇವತ್ತು ಜೋರಾಗಿ ಮಾತಾಡ್ತಾ ಇದ್ದೀರಿ? ಯಾಕೋ? ಅಗಳಪ್ಪ, ಯಾರಪ್ಪ ಇವರು? ಎಲೆ 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 ನಮ್ಮ ಬೋರೈಜಿನ ರಾಮ ರಾಮ ಯುದ್ಧ ಗಂಡ ಪಿಕ್ಚರ್ನಾಗ ರವಿಚಂದ್ರನ್ ಕಂಡಂಗೆ ಕಾಮ್ಸರಾಜ ಅಜೋ ಸೇವಿಂಗ್ ಮಾಡಿಸ್ಕೊಂಬರಕ್ಕೆ ಹೋಯ್ಜೆ. ರಾಮ 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 ನೋಡಿ ಹೆಂಗೆ ಕಾಮ್ಚ ಬೋಲ್ಸನ ಕಾಮ್ಚ ಕಾಣೈಜ. ಹೇ ನಕ್ಸರ ಮಾಡ್ಬೇಡಿ, ಸುಮ್ಕಿರ್ಲ. ಅಯ್ಯ ನಿನ್ನ ಈ ಸೆಕಿಗೂ ಅದಕ್ಕೂ ತೀಟಾಗೋಣ ಗಡ್ಡಲ್ಲನ, ಅದಕ್ಕೆ ಗಡ್ಡ ತೆಗಿಸ್ಕೊಂಬರಕ್ಕೆ ಹೋಗಿದ್ದೆ. ನಕ್ಸರ ಮಾಡ್ತಾನೆ. ಇಲ್ಲ ಕಣಜ, ನಮ್ಮ ತಾಯಿನ ಹೇಳ್ತಾ ಇದ್ದೀನಿ, ನಕ್ಸರ ಏನು ಮಾಡ್ತಿಲ್ಲೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೋಲ್ಸಂದ ಕಾಮ್ಚ ನಿನ್ನ ಸೇವಿಂಗ್ ಮಾಡಿಸ್ಕೊಂಡು ನಿಮ್ಮ ಅಜ್ಜಿ ತಕ್ಕ ಹೋಗು, ಹಿಡ್ಕೊಂಡು ಕೆನ್ನೆ ಕಡಿತೈತಿ ಹೊಲ್ಸಿನಿಂದ, ಹಂಗೆ ಚೆನ್ನಾಗಿ ಕಾಮ್ತಿದೀಯ. ಲೇ ಲೇ ಸೀನಪ್ಪ, ನೋಡ್ಲಾ ಇವತ್ತು ಬೋರಾಜನ್ ಹೆಂಗೆ ಕಾಮ್ತಾನೆ. ಅಜೋ ಇನ್ಮೇಲೆ ಹಿಂಗೆ ಇರಜ್ಜ, ನೀನು ಸೇವಿಂಗ್ ಗೀವಿಂಗ್ ಮಾಡಿಸ್ಕೊಂಡು ಆ ಗಡ್ಡ ಬಿಟ್ಕೊಂಡು ಒಳ್ಳೆ ಋಷಿ ಮುನ್ಕಂಡಂಗೆ ಕಾಮ್ತಿದ್ದೆ. ಇವನು ಎಂತ ಬೋಲ್ಸಂದ ಕಾಮ್ಚ ಕಣಜ್ಜ. ಸುಮ್ಕಿರಿ ಗೌಡ್ರೆ ನೀವು, ಇವನು ಸೀನಪ್ಪನ ಜೊತೆ ಸೇರ್ಕೊಂಡು ನೀವು ನಕ್ಸರ ಮಾಡ್ತೀರ. ಅಳಿ ಅಂದರೆ ಇವರು ಮಾತು ನಿಲ್ಲಲ್ಲ, ತರಲೆ ಮಾತಾಡ್ತಾನೆ ಇರ್ತಾರೆ. ನಡೀರಿ ಪಾಪ, ನೀವಿನ್ನೂ ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನ ಹೋಗಿ. ಇಲ್ಲ ಮಾವ, ಪರವಾಗಿಲ್ಲ, ನಾವು ವೀಕ್ಲಿ 1 ಟೈಮ್ ಉಪವಾಸ ಇರ್ತೀನಿ. ಏನು ಡೈಲಿ ತಿಂಡಿ ತಿಂತಾನೆ ಇರ್ತೀವಿ ಎಲ್ಲ, ಏನು ಬಿಡಿ ಮಾವ, ಒಂದಿನ ಉಪವಾಸ ಇದ್ರಿ ಏನು ತೊಂದರೆ ಇಲ್ಲ. ಅಂದರೆ ನೀವು ಉಪವಾಸ ಇದ್ರಿ ಏನು ತೊಂದರೆ ಇಲ್ಲ, ಆದರೆ ನನ್ನ ಕೈಲಿ ತಡ್ಕೊಂಬೋಕ್ಕಾಗ್ತಿಲ್ಲ. ಗೌಡ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ, ಅದರಾಗೂ ನಮ್ಮ ಸುಮಿತ್ರ ಕೈಯ ಮಾಡೋ ಅಡಿಗೆ ಬೋಲ್ ಚೆನ್ನಾಗಿರ್ತೈತಿ. ಬರೀ ಹೋಗುಂಬನ್ ಸುಮ್ಮನ ಊಕಣಳಿ ಅಂದರೆ ಇವನು ಸೀನಪ್ಪ ಎಣ್ಣೆ ಕುಡಿಯೋದಕ್ಕೂ ಅದಕ್ಕೂ ಅವ್ನು ಹಸುವಿಗೆ ತಡ್ಕೊಂಬಲ್ಲ. ನಡಿ ಹೋಗೋಣ ಊಟ ಮಾಡೋಣ.